ಹಿಂಗ ಪಾಪ ಮಾಡಿದ್ರೆ ಹಿಂಗ್ ಕಷ್ಟ ನಾನು ಅನುಭವಿಸ್ತೀನಲ್ಲ ಅಂತ ಕಾಣ್ಕೋತಾರ. ಅಂತವ್ರು ವೈರಾಗ್ಯ ಉಳ್ಳ ಇಂಥ ಜ್ಞಾನವನ್ನ ಬೋಧಿಸಿದ್ರೆ ಅವ್ರಿಗೆ ಕಲಿಕೆ ಆಕ್ಕದ. ಅದು ಬಿಟ್ಟು ನಮ್ಗೆ ಇನ್ನ ಭೋಗದೊಳಗನೆ ಈ ವಿಷಯ ಸಂಸಾರದೊಳಗನೆ ಸುಖ ತೋರ್ತಿತ್ತು, ವಿಷಯದೊಳಗೆ ಸುಖ ತೋರ್ತಿತ್ತು, ಮಾನ ಮರ್ಯಾದೆ ಗೌರವದೊಳಗೆ ನನಗೆ ಸುಖ ತೋರ್ತಿತ್ತು ಅಂದ್ರ ಅಂತವ್ರಿಗೆ ಈ ಪರಮಾನುಭೂತಿ ಕೆಲಸ ಆಗುದಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ಯಾರ. ಯಾರು ಈ ಪ್ರಪಂಚದೊಳಗ ವೈರಾಗ್ಯ ಉಳ್ಳವರಾಗಿ ಹೇಯ ಕಂಡು ಪರಮಾತ್ಮ ಸದ್ಗುರುನಾಥ ನೀ ನನ್ನ ಯಾವಾಗ ಈ ಭವದಿಂದ ನನ್ನನ್ನು ಪಾರು ಮಾಡಿ ಈ ನರಕ ಕೊಂಡದೊಳಗಿಂದ ನಾನು ಯಾವಾಗ ನೀನು ಜಕ್ಕೊಂಡಿ ಅನ್ನುವಂಥದ್ದನ್ನು ಒಂದು ನಮ್ಮಲ್ಲಿ ಗುರುವಿನಲ್ಲಿ ಕಕ್ಕಲಾತಿ ಇಟ್ಟಿದ್ದೀವಿ ಇದ್ದಂದ್ರ ಅಂತ ನೋಡಿ ಗುರು ಏನ್ ಮಾಡ್ತಾನ, ಅವನ ಜಾತಿ ಕುಲ ಅವನ ವೈರಾಗ್ಯ ಅವನ ರೊಕ್ಕ ರೂಪಾಯಿ ಯಾವುದನ್ನು ಅಪೇಕ್ಷೆ ಮಾಡದೆ ಗುರು ತಾನು ಅನುಭವಿಸುವುದ ಸುಖವನ್ನ ಶಿಷ್ಯರಿಗೂ ಬೋಧಿಸ್ತಾನ ಅನ್ನುವಂಥದ್ದನ್ನು ಈ ನುಡಿ ಒಳಗ ಹೇಳುವುದರ. ಶಿಷ್ಯರು ಯಾರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳೋಣ ಎಂದು ಕೇಳಿದರೆ, ಯಾರಲ್ಲಿ ನಾನು ಪರಬ್ರಹ್ಮ ಸ್ವರೂಪ ಅನ್ನೋ ಜ್ಞಾನ ಉಂಟು ಅವರನ್ನು ಗುರುಗಳನ್ನಾಗಿ ಮಾಡಿಕೊಳ್ಳಿರಿ. ಅವರು ಕುಲವಂತನು ಕುಲಗೇಡಿಯು ಹಿರಿಯನು ಕಿರಿಯನು ಸುಗುಣಿ ದುರ್ಗುಣಿ ಎಂಬ ಮೊದಲಾದ ದ್ವಂದ್ವಗಳನ್ನು ಯಾವನು ಏನೂ ನೋಡಬಾರದು, ಕೇವಲ ಜ್ಞಾನವನ್ನೇ ಕಂಡು ಗುರುವನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಶಿಷ್ಯರಿಗೂ ಕೂಡ ಇದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದಾರ. 7ನೇ ನುಡಿಯೊಳಗ ಶಿಷ್ಯ ಆದವ ಹೆಂಗಿರ್ಬೇಕು, ಪರತತ್ವ ವಿಷಯದ ಅರಿಕೆ ಉಳ್ಳ ಗುರುವನ್ನ ಅಂದ್ರ ಗುರು ಶಿಷ್ಯ ಅಂದ್ರ ಗುರುವನ್ನ ಅದರಿಂದ ವರ ಶಿಷ್ಯನೂರಿ ನಂಬಿ ಅಂದ್ರ ಶಿಷ್ಯ ಯಾರನ್ನ ನಂಬಿರ್ಬೇಕು ಅಂದ್ರ ನನ್ನ ಸ್ವರೂಪ ಜ್ಞಾನವನ್ನ ಯಾರು ಮಾಡಿ ಕೊಡ್ತಾರ ಅಂತವ್ರನ್ನ ನಂಬೇಕು. ಅಲ್ಲಿ ಗುರು ಇವ ದೊಡ್ಡ ಕುಲ್ಲವ ಸಣ್ಣ ಕುಲ್ಲವನ ಗುರುಗಳಿಗೂ ಜಾತಿ ಭೇದ ಮಾಡಿದವ್ರ ಅದಾರ. ಮತ್ತು ಅವ ದುರ್ಗುಣಿ ಅದನ ಅವ ಚಲೋ ಅದವನ ಅಂತಿಂಗ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಮತ್ತ ಅಲ್ಲಿ ಇನ್ನೊಂದ್ ಏನ್ ಹೇಳ್ಕೊತ ಬಂದಾರಂದ್ರ ಅವ ಸುಗುಣಿ ಅದನ ಮತ್ತು ದುರ್ಗುಣಿ ಅದನ. ಮತ್ತ ಅವ ಹೆಂಗದನ, ಕುಲವಂತದನೋ ಕುಲಗೇಡಿದನೋ, ಮತ್ತ ಅವ ಆಚಾರವಂತದನೋ ಅನಾಚಾರ್ಯದನೋ, ಇಂಥವೆಲ್ಲವೂ ಕೂಡ ಆ ಗುರುವಿನಲ್ಲಿ ನೋಡಬೇಡ್ರಿ. ಯಾರು ಪರಬ್ರಹ್ಮ ಜ್ಞಾನವನ್ನ ಬೋಧಿಸ್ತಾರ ಅವ್ರನ್ನ ಯಾವ್ದು ಲೆಕ್ಕಿಸಬೇಡ್ರಿ ಅನ್ನುವಂಥದ್ದನ್ನ ನಮಗೊಂದು ದೃಷ್ಟಾಂತ ವಿಚಾರ ಮಾಡೋಣ. ದೃಷ್ಟಾಂತದೊಳಗ ನಾವು ಏನೋ ಒಂದು ಆಕ್ಸಿಡೆಂಟ್ ಅಲ್ಲಿ ಏನೋ ಒಂದು ಆಕಸ್ಮಿಕ ನಾವು ಬಿದ್ದಿರ್ತೇವೆ. ಬಿದ್ದಾಗ ಅವಾಗ ನಾವು ಸಾವು ಒದ್ದಾಡ ಮುಂದ ಸಾವಿನ ಬದುಕಿನೊಳಗೆ ಒದ್ದಾಡ ಮುಂದ ಯಾರು ನಮ್ಮ ರಕ್ಷಣೆ ಮಾಡಕ್ ಬಂದ್ರ ನೀ ಸಣ್ಣ ಜಾತಿ ಅದಿ, ನಮ್ಗೆ ವೈರಿ ಅದಿ, ನೀ ಕುಲಿಗೇಡಿದಿ ಅಂತ ಏನ್ರಿ ವಿಚಾರ ಮಾಡ್ತೇವನು? ಯಾರು ನನ್ನ ಪ್ರಾಣ ದವಾಖಾನಿಗೆ ಹೋಗಿ ಉಳಿಸ್ಯಾರು, ಯಾವಾಗ ನನ್ನನ್ನು ರಕ್ಷಣೆ ಮಾಡ್ಯಾರು ಅನ್ನುವಂಥದ್ದು ಒಂದೇ ಭಾವ ಇರ್ತದ. ಬರ್ತಾರ್ಥ ಇವ ಬ್ಯಾರೆ ಊರವದನ, ನಮ್ಮ ಊರವಲ್ಲ, ನಮ್ ಜಾತಿ ಅವಲ್ಲ ಅಂತ ಹಿಂಗೇನ್ರಿ ವಿಚಾರ ಬರ್ತದ ಅಂದ್ರೆ ಅಲ್ಲಿ ಯಾವುದೂ ಬರುದಿಲ್ಲ. ಯಾವಾಗ ಪ್ರಾಣ ಒಂದ್ ಉಳಿದ್ರೆ ಸಾಕಪ್ಪ, ಯಾರು ನನ್ನ ದವಾಖಾನಿಗೆ ಹಾಕಿ ಉಳಿಸಿದ್ರೆ ಸಾಕರದ ಒಂದೇ ಅಲ್ಲಿ ಏನಿರ್ತದಂದ್ರ ಭಾವ ಇರ್ತದ. ಹಂಗೆ ಇಲ್ಲಿ ಕೂಡ ಶಿಷ್ಯರಲ್ಲಿ ಕೂಡ ಗುರುಗಳು ಯಾವುದನ್ನು ಲೆಕ್ಕಿಸ ಮಾಡದೆ ಅಂದ್ರ ತನು ಹಿತ ಆತ್ಮನೊಳಗೆ ಶರೀರವಿಲ್ಲದ ಗುರುವಿನ ಆತ್ಮ ಸ್ವರೂಪದಲ್ಲಿ ಅಂದ್ರೆ ತನು ಧರ್ಮವಿದನು ಕುಲ ಜಾತ್ಯಾದಿ ಶರೀರಗಳನ್ನು ತನು ರಹಿತ ಆತ್ಮನೊಳಗೆ ತನು ಧರ್ಮ ಇದನ್ನು ನೋಡುದು ಉದದವಳು ನಂಬಿ ಘನ ಪರಬ್ರಹ್ಮ ವಿಷಯವನ್ನು ತಿಳಿಯುವುದು ಮುನಿಮತವಿದು. ಶಿಷ್ಯನಿಗೆ ಏನಪ್ಪಾ ಅಂದ್ರ ಶಿಷ್ಯನ ನೆನಪಂಗೆ ಶಿಷ್ಯ ನೆನೆಸಿವನಿಗೆ ಮುನಿಗಳು ಸಂತರು ಈ ಮಾತನ್ನ ಹೇಳ್ತಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಲ್ಲಿ ಗುರು ಏನ್ ಮಾಡ್ತಂದ್ರ ಆ ಶರೀರ ವ್ಯವಹಾರಗಳನ್ನ ಎಲ್ಲವನ್ನೂ ಬಿಡಿಸ್ತಾನ. ನನಗ ತನು ಹಿತ ಆತ್ಮನೊಳಗೆ ಶರೀರವಿಲ್ಲದ ಗುರುವಿನ ಆತ್ಮನೊಳಗ ಗುರುವಿಗೆ ಶರೀರ ಅದನು ಅಂದ್ರ ಅವ್ರ ಶರೀರ ಇದ್ರೂ ಕೂಡ ಅವ್ರು ಹೆಂಗ್ ಮಾಡ್ತಾರ ಅಂದ್ರೆ ಶರೀರಿಗೆ ಸಾಕ್ಷಿಯ ಜ್ಞಾನ ಮಾಡ್ಕೊಂಡು ಶರೀರ ವ್ಯವಹಾರಗಳು ಎಲ್ಲವೂ ಮಿಥ್ಯದ, ಆತ್ಮ ಒಂದೇ ಸತ್ಯದ. ಆತ್ಮ ಜ್ಞಾನವನ್ನ ನಮಗೇನು ಬೋಧಿಸ್ತಾರಲ್ಲ, ಕರ್ಮ ಉಪಾಸನೆ ಯಾವುದನ್ನು ಬೋಧಿಸದೆ ಜ್ಞಾನ ದೇವತೋ ಕೈವಲ್ಯ, ಜ್ಞಾನವೇ ಶ್ರೇಷ್ಠ ಅಂತೇನೆ ಯಾವ ಗುರು ಬೋಧಿಸ್ತಾನಲ್ಲ ಆ ಗುರುವಿಗೆ ಶರಣಾಗತನಾದಾಗ ನಮಗೇನಾಗ್ತದೆ, ಇಲ್ಲಿ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಮುಂದೆ ಏನ್ ಇಲ್ಲಿ ನಮಗೆ ಸಂಶಯ ಬರ್ತದಂದ್ರ ಇಲ್ಲಿ ಬಹಳ ಮಂದಿ ಇಲ್ಲೇ ಸಂಶಯ ಬರ್ತದ. ಗುರುಗಳಾದವ್ರು ಹೆಂಗಿರ್ಬೇಕು ಅಂದ್ರ
ಅವ್ರಿಗೆ ಲಕ್ಷಾನ್ಗಟ್ಲೆ ಭಕ್ತರು ಶಿಷ್ಯರು ಇರ್ಬೇಕು, ಮತ್ತ ಅವ್ರು ದೊಡ್ಡ ಜಾತಿ ಒಳಗಿರ್ಬೇಕು. ಅಂತವ್ರ ಇದ್ರ ಅವ್ರು ನೋಡ್ತಾರ ಲೌಕಿಕರು, ಹಿಂಗಿದ್ರ ಇಷ್ಟು ಮಂದಿ ಇರ್ಬೇಕು, ಹಿಂಗಿಂತ ಜಾತಿಯವ್ರು ಇರ್ಬೇಕು, ಇಂಥವ್ರು ಇದ್ರ ಗುರುಗಳಪ್ಪ, ಇಂಥವ್ರಿಗೆ ಜ್ಞಾನ ಆಗ್ತದ, ಇವ್ರಿಗೆ ಯಾಕೆ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನು ಬಹಳ ಮಂದಿಯಲ್ಲಿ ತಪ್ಪು ಕಲ್ಪನೆ ಇರ್ತದ. ಇಲ್ಲಿ ಪರಮಾನುಭೂತಿ ಏನ್ ಜಜ್ಮೆಂಟ್ ಮಾಡ್ತದಂದ್ರ, ಅವು ಯಾವುದನ್ನು ಗುರುವಿನಲ್ಲಿಯೂ ನೋಡದೆ, ಅವನಲ್ಲಿ ಕುಲ ನೋಡ್ಬೇಡ, ಮಂದಿ ಅದಾರ, ದೊಡ್ಡ ಜಾತಿ ಅದ, ಅವನ್ ಇಷ್ಟು ಬಳಗದಾರ, ಇಷ್ಟು ಜನ ಕೊಂಡಾಡ್ತಾರ, ಅವು ಯಾವುದನ್ನು ನೋಡದೆ ಆ ಜ್ಞಾನವನ್ನೇ ನನ್ನ ಬಿದ್ದಾಗ, ನನ್ನ ಕಷ್ಟದಾಗಿದ್ದಾಗ, ಈ ಭವ ಸಂಸಾರವೆಂಬ ಕಷ್ಟದಾಗಿದ್ದಾಗ ನನ್ನನ್ನು ಯಾರು ಪಾರು ಮಾಡ್ಯಾರು ಅನ್ನುವಂಥದ್ದನ್ನು ಇಲ್ಲಿ ಭಾವ ಇಟ್ಟುಕೊಂಡಿದ್ರ ಅವ ಮಾತ್ರ ಆ ಗುರುವಿನಲ್ಲಿ ವಿಶ್ವಾಸ ಬರ್ತದ. ಗುರು ಹೇಳಿದ ಮಾತುಗಳನ್ನು ನಂಬಿ ಅವ ಮಾತ್ರ ಮೋಕ್ಷವಂತನ. ಅದು ಬಿಟ್ಟ ಹಂಗ ಇದ್ರೆ ಗುರುಗಳಿತ್ತು, ಇವರೇ ನಮ್ ಗುರುಗಳು, ನಮ್ಮ ಮಮ್ಮಿ ನಮಗ ಗುರುವಿನಲ್ಲಿ ಭಾವ ಇತ್ತು ಅಂದ್ರ ಅಲ್ಲಿ ಎಂತ ಜ್ಞಾನವನ್ನು ಬೋಧಿಸಿದ್ರು ಕೂಡ ಅಲ್ಲಿ ಪ್ರಯೋಜನ ಆಗುದಿಲ್ಲ ಅನ್ನುವಂಥದ್ದನ್ನ ಈ ನುಡಿ ಒಳಗ ಅವರು ಮತ್ತಿಟ್ಟು ಗಟ್ಟಿ ಮಾಡ್ಕೋತ ಹೇಳ್ತಾರ. ನಮಗ ಲೌಕಿಕರಿಗೆ ಹೆಂಗಿದಂದ್ರ, ಇಂಥವನ ಇದ್ರೆ ಇಷ್ಟು ಸಿದ್ದೇಶ್ವಾಮಿಗಳ ಹಂಗಿದ್ರೇನೆ, ಅಷ್ಟು ಮಂದಿ ಇದ್ರೇನೆ, ಹಂಗಿದ್ರೇನೆ ಜ್ಞಾನ ಅನ್ನುವಂಥದ್ದವ್ರು ಬಹಳ ಮಂದಿ ಹೇಳೋರ್ದಾರ. ಆದ್ರ ಅವ್ರು ಏನ್ ಹೇಳಿದ್ರಂದ್ರ, ಈ ಶರೀರ ಅವ್ರು ಬಹಳ ಒತ್ತು ಕೊಟ್ಟು ಬರೀ ದೃಷ್ಟಾಂತ ಕೊಟ್ಟು ಹೂವಿಂದು ಮತ್ತು ಹಕ್ಕಿ ಪಕ್ಷಿಗಳಿದು ಬರೀ ಇದನ್ನ ಹೇಳ್ತಿದ್ರು. ನಮ್ಮ ಬದುಕು ಸುಂದರ ಆಗಿರ್ಬೇಕು ಅಂದ್ರ ನಾವು ನಗತಾ ಇರ್ಬೇಕು. ಮತ್ತ ನಾವು ಹೂವಿನಂಗ ಇವತ್ ಚಂಜಿಕ್ ಹೂ ಬಾಡಿ ಹೋಗ್ತದ, ಬಾಡಿ ಹೋಗೋದ್ರೊಳಗ ಆ ಹೂ ಹೆಂಗ ಆನಂದವನ್ನ ಸೂಸ್ತದ, ಹಂಗ ನಮ್ಮ ಬದುಕು ಜ್ಞಾನವನ್ನ ತಿಳ್ಕೊಂಡು ಆನಂದವಾಗಿ ಹೂವಿನಂಗ ಬದುಕಾಕ ಬರ್ತದ ಅನ್ನುವಂಥದ್ದನ್ನ ಹೇಳ್ತಿದ್ರು. ಮತ್ತ ನಾವು ಹೂವಿನಂಗೆ ಬದುಕ್ತಿವಲ್ರಿ, ರೊಕ್ಕ ಇದ್ದವ್ರು, ರೂಪಾಯಿ ಇದ್ದವ್ರು ಅಂದ್ರ ಅವಕೂರ್ನ ಇಟ್ಕೊಂಡು ಆ ಮುಖವಾಡ ಹಾಕಿ ನಗ್ತಾರ. ಆದ್ರ ಅದು ಪರಮಾನಂದ ಆನಂದ, ಅವ್ರ ಆನಂದ ಅದು ಅಲ್ಲ, ಅದು ಹೊರಗಿನ ಆನಂದ. ಆ ವಿಷಯದೊಳಗ ಇಂದ್ರಿಯ ಒಳಗ ತೋರುವಂತ ಏನ್ ಅಡಂಬರ ಬದುಕಿನೊಳಗ ಅದು ಸುಖ ಅನ್ನೋದು ಇರೋದಿಲ್ಲ ಅನ್ನುವಂಥದ್ದನ್ನ ಸಿದ್ದೇಶ್ವಾಮಿಗಳು ಹೂವಿನಂಗ ಒಂದು ದಿವಸ ಬದುಕಿದ್ರು ಕೂಡ ಸುಗಂಧಭರಿತವಾಗಿ ತನ್ನ ಸ್ವರೂಪದ ಆನಂದವನ್ನು ಅನುಭವಿಸಿ ಚಂಜಿಕೆ ದೇಹ ಹೋಗಲಕ್ಕ ಹೆಂಗದು ಆನಂದವಾಗಿ ಬದುಕ್ತದ, ಅಂತವು ಹೆಂಗ ಭಗವಂತನಿಗೆ ಪ್ರಿಯ ಆಗ್ತಾವ, ಆತ್ಮಜ್ಞಾನಿಗಳಿಗೆ ಇದು ಮಾತ್ರ ಪ್ರಿಯ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಕೊಟ್ಟು ಹೇಳ್ಕೋತಿರ್ತಾರ. ಹಂಗ ನಾವ್ ಇಲ್ಲಿ ಏನ್ ಗಟ್ಟಿ ಮಾಡ್ಕೋಬೇಕು, ಜನ ಅಷ್ಟಿದ್ರೆ ನಮಗ್ ಮುಕ್ತಿ ಆಕ್ಕದ, ಇಂಥ ಜ್ಞಾನ ಗುರುಗಳಲ್ಲೇ ನಾವು ಶಿಷ್ಯರಾದ್ರೆ ನಮಗ್ ಜ್ಞಾನ ಆಕ್ಕದ, ಮುಕ್ತಿ ಆಕ್ಕದ. ಇಂಥವ್ ಏನೇನೋ ಬಾಲಭಾಷೆಗಳು, ಇವೆಲ್ಲ ಬಾಲಭಾಷೆಗಳನ್ನ ಕೇಳಿರ್ತಾರ. ಆದ್ರೆ ಇಲ್ಲಿ ಪರಮಾನುಭೂತಿ ಎಂತ ಗುರು ಇರ್ಬೇಕು, ಶಿಷ್ಯನಲ್ಲಿ ಎಂತ ಲಕ್ಷಣ ಇರ್ಬೇಕು, ಅಂತವ್ರಿಗೆ ಮಾತ್ರ ಈ ಪರಮ ಅಂದ್ರೆ ಶ್ರೇಷ್ಠವಾದ ತನ್ನ ಯಥಾರ್ಥ ಸ್ವರೂಪ ಜ್ಞಾನ ಅಂತವ್ರಿಗೆ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡ್ಕೋತ ಬಂದಾರ. ಇಲ್ಲಿ ಒಟ್ಟಾರೆ ಏನ್ ಹೇಳೋರದಾರ ಅಂದ್ರ ಮತ್ ಕೊನೆ ನುಡಿ ಒಳಗೆ ಹೇಳ್ತಾರ ಒಟ್ಟಾರೆ. ಆದ್ದರಿಂದಲೇ ಇಲ್ಲಿ ಏನ ಗುರುಮುಖದಿಂದ ಅರಿಯುವುದು ಶಿಷ್ಯ ನೆನೆಸುವವನಿಗೆ ಮುನಿ ಮತವಿದು ಅಂದ್ರೆ ಸಾಂಪ್ರದಾಯಿಕ ಮಾತುಗಳನ್ನ ಸದ್ಗುರುನಾಥ್ ಹೇಳ್ತಾರ ಅನ್ನುವಂಥದ್ದನ್ನ ಹೇಳ್ಯಾರ. ಶರೀರವಿಲ್ಲಂತ ಗುರುವಿಗೇನದ, ಶರೀರವಿಲ್ಲಂತ ಗುರುವಿನ ಆತ್ಮ ಸ್ವರೂಪದಲ್ಲಿ ಶರೀರ ಧರ್ಮಗಳಾದ ಕುಲ, ಜಾತಿ, ರೂಪ, ಹಿರಿಯ, ಕಿರಿಯ ಎಂಬ ಮೊದಲಾದಗಳನ್ನು ನೋಡಬಾರದು. ಕಿಂತು ಇವನು ಸಾಕ್ಷಾತ್ ಆ ಪರಬ್ರಹ್ಮ ಸ್ವರೂಪ ಎಂದು ತಿಳಿದು ಅವನನ್ನು ನಂಬಿ ಅವನಿಗೆ ಶರಣು ಹೊಕ್ಕು ಅವರ ಮುಖದಿಂದ ಯಾವಾಗಲೂ ಪರಬ್ರಹ್ಮ ವಿಷಯವನ್ನೇ ಶ್ರವಣ ಮಾಡ್ತಾ ಇರ್ಬೇಕು. ಅಂದ್ರೆ ಇಲ್ಲಿ ಮತ್ತ ಸಂಸಾರ, ಜಾತಿ, ಕುಲ, ದೇಹಾದಿ ಅವರುಗಳನ್ನ ಇಟ್ಕೊಂಡು ಮಾತಾಡ್ತಿದ್ನಂದ್ರ ಅಂತ ಗುರು ಅಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಮಾಡ್ಯಾರ. ಗುರುವಿನ ಲಕ್ಷಣ ಹೇಳ ಮುಂದನು ಕೂಡ ಹೆಂಗಾರ ಅವ ಯಾವಾಗಲೂ ಆ ಪರಬ್ರಹ್ಮ ವಿಚಾರಗಳನ್ನೇ ಪರಬ್ರಹ್ಮ ವಿಷಯವನ್ನೇ ಶ್ರವಣ ಮಾಡುತ್ತಾ ಹೋಗುವುದು ಶಿಷ್ಯನಾದವನಿಗೆ ಯೋಗ್ಯನಾಗಿರುವುದು. ಹೀಗೆ ಇರುವುದೆಂಬುದನ್ನು ನಾವು ನಮ್ಮ ಕಲ್ಪನೆಯಿಂದ ಹೇಳಿದ್ದಲ್ಲ. ಇದು ನಾವ್ ಹೇಳ್ತೇವಂದ್ರ ಇದು ನಮ್ಮ ಅನುಭವದಿಂದ ಹೇಳುದಿಲ್ಲ, ಇದು ಮಂದಿ ಹೇಳಿದ್ರಲ್ಲ, ಇದು ಮುನಿ ಮತವಿದು, ಇದು ಶಾಸ್ತ್ರ ಮತ್ತು ಸಂಪ್ರದಾಯ ಶಾಸ್ತ್ರ ಪ್ರಮಾಣದಿಂದ ನಾ ಹೇಳ್ತೀನಿ ಅನ್ನುವಂಥದ್ದು ನೀ ನುಡಿ ಹೇಳ್ಕೊತ ಬಂದ್ರ ಹೇಳಿದ್ದು. ಕಿಂತು ಇದು ಸಂಪ್ರದಾಯ ಸಿದ್ಧ ಇರುತ್ತದೆ. ಇದು ನೀವು ಹೇಳಿದ್ದಲ್ಲ, ಇದು ಸಂಪ್ರದಾಯ, ಗುರು ಶಿಷ್ಯರೊಳಗಿರುವಂತ ಸಂಪ್ರದಾಯವನ್ನ ಇಲ್ಲಿ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಒಂದು ಶಿಷ್ಯ ಪರಂಪರೆಯಿಂದ ಹಿಂಗೆ ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ನಮಗ್ ಗಟ್ಟಿ ಮಾಡ್ತಾರ. ಮುಂದೆ 9ನೇ ನುಡಿ ಒಳಗ 10ನೇ ನುಡಿ ಹೇಳಿ ಮುಗಿಸ್ಬಿಡಮು. 9ನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ,
ಅವರಿವರೆನ್ನದೆ ಪರತತ್ವವನ್ನು ತಿಳಿದವನಿಗೆ ಬಲವಿಡಿದು ಅಲುವಿಂದ ತವೇ ತನ್ನ ನಿಜವರಿದು ಅನುಮತವಿದು ಸುವಿಚಾರಿ ಶಿಷ್ಯ ನೆನೆಸುವಂಗೆ. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಅಂದ್ರೆ ಇದು ಅವರಿವರೆನ್ನದೆ ಕುಲವಂತರು ಕುಲಗೇಡಿಗಳು ಎಂದು ನುಡಿಯದೆ ಪರತತ್ವವನ್ನು ಪರಬ್ರಹ್ಮ ಸ್ವರೂಪವನ್ನು ತಿಳಿದಿರುವವನೇ ಅಪರೋಕ್ಷ ಜ್ಞಾನ ಉಳ್ಳವನೆನಿಸುವನು. ಅಂದ್ರೆ ಇಲ್ಲಿ ಕುಲವಂತನು ಇವ ಕುಲದ ಇಂಥ ಕುಲದವದನ ನಾವು ನೋಡ್ತೇವೆ. ಬಹಳ ಮಂದಿಗೆ ಇದು ಈ ವೇದಾಂತ ಜ್ಞಾನ ಇಲ್ಲಾರ್ದವ್ರಿಗೆ, ಯಾರಿ ಆತ್ಮಜ್ಞಾನದ ತಿರುಳು ಗುರುತಿಲ್ಲಾರ್ದವ್ರಿಗೆ ಅವ್ರಿಗೆ ಏನಾಗ್ತದಂದ್ರ ಇವ ಗುರು ಏನ ಸಣ್ಣ ಜಾತಿ ಅವದನೋ ಇವ ದೊಡ್ಡ ಜಾತಿ ಅದನ ಯಾವ ನೋಡ್ತಾನ ಅವ ಇಲ್ಲಿ ಏನಂದ್ರೆ ಶಿಷ್ಯನೇ ಅಲ್ಲ ಅಂತ ಇಲ್ಲಿ ಹೇಳ್ಕೊಂಡ್ ಬಂದಾರ ಅವರು. ಅಲ್ಲವೇ ಅಲ್ಲ, ಗುರುವಿನಲ್ಲಿ ಏನು ಬರ್ತದಂದ್ರ ಯಾವ ಜ್ಞಾನ ಅಂದ್ರ ಪರಬ್ರಹ್ಮ ವಿಚಾರಗಳನ್ನ ಯಾರು ಯಾವಾಗಲೂ ಹೇಳ್ತಾರ ಅವನಲ್ಲಿ ಏನು ನೋಡ್ಬಾರ್ದು ಮೊದಲೇ ಹೇಳ್ಯಾರ. ಅವನಲ್ಲಿ ಏನ್ ನೋಡ್ಬೇಕು ಅಂದ್ರ ನನ್ಗ ಅವನ ನಾನು ಶಿಷ್ಯನಾದ್ರ ನನಗ ಈ ಭವದಿಂದ ಪಾರ ಮಾಡ್ತಾನೋ ಇಲ್ಲೋ, ಅವನಲ್ಲಿ ಶ್ರೋತ್ರಿಯದಿಲ್ಲೋ, ಮತ್ತು ಏನಂದ್ರ ವೇದಾಂತದ ಜ್ಞಾನದಿಲ್ಲೋ, ಶ್ರೋತ್ರಿಯದ ಮತ್ತು ಅವನಲ್ಲಿ ಬ್ರಹ್ಮನಿಷ್ಠ ಅದ ಇಲ್ಲೋ ಅನ್ನುವಂಥದ್ದನ್ನ ನಾವು ಇಷ್ಟೇ ತಿಳ್ಕೊಂಡು ಆ ಗುರುವಿಗೆ ಶರಣಾಗತನ ಆಗ್ಬೇಕು ಅನ್ನುವಂಥದ್ದನ್ನ ತಿಳ್ಕೊತ ಬಂದಾರ. ಇಲ್ಲಿ ಅವ ಶ್ರೋತ್ರಿಯನು ಇರಬೇಕು, ಬ್ರಹ್ಮನಿಷ್ಠನು ಇರಬೇಕು, ಮತ್ತು ಸದ್ಗುರು ಕರುಣಾಮಯ ದಯ ನಮ್ಮನ್ನ ಹೆಂಗರ ಮಾಡಿ ಅವ್ರು ನನ್ನಂತ ಆಗ್ಯಾರು, ಯಾವಾಗ ಈ ಪರಮಾನಂದ ಸುಖವನ್ನು ಅನುಭವಿಸ್ಯಾರ ಅನ್ನೋದು ಒಂದೇ ಆ ಗುರುವಿನಲ್ಲಿ ಕಕಲಾತಿ ಇದ್ದವ ಮಾತ್ರ, ಅವ ಮಾತ್ರ ನಮ್ಮನ್ನ ಈ ಭವದಿಂದ ಪಾರ ಮಾಡ್ತಾನ. ಇವತ್ತು ದೊಡ್ಡ ಕುಲದಾವ ಅಂತೇಳಿ ಲಕ್ಷಗಟ್ಟಲೆ ಶಿಷ್ಯರು ಇರ್ತಾರ, ಅವ್ರು ಉದ್ಧಾರ ಆಗ್ತಾರ ಅನ್ನೋ ಅಂದ್ರೆ ಇಲ್ಲಿ ಆಗುದಿಲ್ಲ ಅಂತ ನಾವೇ ಗೆಸ್ ಮಾಡ್ಬೇಕು. ಯಾಕಂದ್ರ ಅವ್ರು ಏನ್ ನಮಗ್ ಬೋಧಿಸ್ಯಾರ, ಲಕ್ಷ ಮಂದಿ ಇವತ್ತು ಅವ್ರ ಶಿಷ್ಯರದಾರ, ಕೋಟಿ ಮಂದಿ ಅವ್ರ ಭಕ್ತರದಾರ ಅಂತ ಹೇಳ್ತಾರ. ಅವ್ರು ಏನ ಬೋಧಿಸ್ತಾರ, ಒಂದ್ ದಿವ್ಸ ದೀಕ್ಷೆ ಕೊಡಿಸ್ತಾರ, ಸಾಮೂಹಿಕವಾಗಿ ಲಕ್ಷಾನುಗಣ ಮಂದಿಗೆ ಒಂದ್ ದೀಕ್ಷೆ ಮಾಡ್ತಾರ. ಆ ದೀಕ್ಷೆ ಮಾಡಿ ಇವ್ರು ನಮ್ ಗುರುಗಳಪ್ಪ ಅಂತ ಅವ್ರು ಹೋಗ್ಬಿಡ್ತಾರ. ಮತ್ತ ಗುರುವಿಗೆ ಅವ್ರಿಗೆ ಶಿಷ್ಯ ಅವ್ರಿಗೆ ಸಂಪರ್ಕ ಇರುದಿಲ್ಲ. ಮತ್ತ ಯಾವಾಗಪ್ಪ ಅಂದ್ರ ಅವ್ರ ದೇಹ ಬಿಟ್ಟಾಗ ಒಂದೇನೋ ಜಾತ್ರೆ ಕಾರ್ಯಕ್ರಮ ಹೋಗಿ ನಾವ್ ಇಂತ ಗುರುಗಳ ಶಿಷ್ಯರು ಅನ್ನುವಂತ ಸಂಪ್ರದಾಯ ಶಿಷ್ಯರ ಬಹಳ ಮಂದಿ ಅದಾರ. ಆದ್ರ ಅಂತವ್ರಿಗೆ ಆಗೋದಿಲ್ಲ. ಯಾರು ಗುರುವಿನಲ್ಲಿದ್ದು ತದ್ವಿದ್ಧಿ ಪ್ರಣಿಪಾತೇನ, ಗುರುವಿನಲ್ಲಿದ್ದು ಸೇವಾದಿಗಳನ್ನ ಮಾಡಿ ನಾನಂದ್ರೆ ಯಾರು, ಜಗತ್ತಿ ಅಂದ್ರು, ಬ್ರಹ್ಮ ಅಂದ್ರೆ ಏನು, ಯಾರು ಅವ್ರನ್ನ ತಿಳ್ಕೊಳಕ ಗುರುವಿನ ಬೆನ್ನ ಹತ್ಯಾರ, ಅಂತವ್ರು ಮಾತ್ರ ಇಂಥ ಜಾತಿ ಧರ್ಮ ಸಂಪ್ರದಾಯಗಳನ್ನ ಏನನ್ನು ನೋಡದೆ ನನ್ನ ಇವ ಮಾತ್ರ ಉದ್ಧಾರ ಮಾಡ್ತಾನ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಗಟ್ಟಿ ಮಾಡ್ಕೋಬೇಕು. ನಾವು ಇಷ್ಟು ಕೇಳಿದ್ರು ನಮಗೆ ಒಬ್ಬಳ ನಮ್ಮ ಕಂಡುಕೊಂಡದ್ದು ನಾವು ನೋಡಿದ್ದು ಅವ್ರ ಹೆಸರು ತಪಸ್ವಿಗಳು ಮತ್ತು ತ್ರಿವಿಧ ದಾಸೋಹಿಗಳು ಜ್ಞಾನವನ್ನಾಗ್ಲಿ. ಶರಣ ಶರಣೀಯರ ಪಾದಕ್ಕೂ ಶರಣ ಶರಣಾರ್ಥಿಗಳು. ನಿನ್ನೆ ದಿನ ನಮ್ಮ ಚನ್ನಬಸವ ಗುರುಗಳು ಈ ದೇಹದಿಂದ ಬಿಡುಗಡೆಯಾಗಿ ಚೈತನ್ಯ ಸ್ವರೂಪದಲ್ಲಿ ನಿಜ ಸ್ಥಿತಿಯಲ್ಲಿದ್ದಾರ ಅಂತ ಗುರುಗಳನ್ನು ಕಳೆದುಕೊಂಡ ದೇಹದಿಂದ ಕಳೆದಿದ್ದಾರೆ ಹೊತ್ತು ಚೈತನ್ಯದಿಂದ ಅವರು ಎಲ್ಲೆಲ್ಲಿಯೂ ತುಂಬಿದ್ದಾರೆ ಅಂತ ಗುರುಗಳನ್ನ ನಾವು ಸ್ಮರಣೆ ಮಾಡಬೇಕು. ಅಂತ ಗುರುಗಳು ಸಿಗೋದಪ್ಪ. ಯಾಕ ಗುರುಪಾದ ಸೇವೆತ ದೊರಕೊಂಡಿತಾದಡೆ ಹಿರಿದಪ್ಪ ಪಾಪ ಹರಿಯುವುದು ಕರ್ಪೂರದ ಗಿರಿಯು ಸುಟ್ಟಂತೆ ಅಂತೇಕೆ ಸರ್ವಜ್ಞ ಒಂದ್ ಕಡೆ ಹೇಳ್ಕೊಂಡ್ ಬಂದನ. ಅಂತ ಆ ಗುರುಪಾದ ಸೇವೆಯನ್ನು ಪಡೆದುಕೊಂಡು ಅವರ ಕರುಣೆಯನ್ನು ಪಡೆದುಕೊಂಡು ನಾವು ನೀವೆಲ್ಲರೂ ಅವರಂತೆ ಅವರು ಹೇಳಿದ ವಾಕ್ಯದಂತೆ ನಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಗುರು ನಮನವನ್ನು ಅರ್ಪಿಸಲು ಶಂಕರಣ ಗುರುಗಳು ಎಲ್ಲರಿಗೂ ತಮ್ಮ ಆದೇಶವನ್ನು ಮಾಡಿದ್ದಾರೆ. ಅದರಂತೆ ಎಲ್ಲ ಶರಣ ಶರಣೆಯರು ಆ ಗುರು ಪಾದ ಸೇವೆಯಲ್ಲಿ ಇರ್ತಂತ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಆ ನುಡಿ ನಮನವನ್ನು ಅರ್ಪಿಸಿ ಆ ಗುರು ಕರುಣೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮುಂದಿನ ನಮ್ಮ ಶರಣರು ಮಾತಾಡ್ಲಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಂ ನಮಃ ಶಿವಾಯಪ್ಪ. ಶರಣ ಶರಣಾರ್ಥಿ. ನಮ್ಮ ಗ್ರೂಪಿನ ಅಧ್ಯಕ್ಷರಾದ ಉಣ್ಣಿಬಾಯಿ ಗೌಡ್ರು ಪೂಜ್ಯರು ಕೂಡ ಅವರಿಗೆ ಶ್ರದ್ಧಾಂಜಲಿ, ನಮ್ಮ ಚನ್ನಬಸವ ಮಹಾಸ್ವಾಮಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕಾಗಿ ಅವರಿಗೂ ಕೂಡ ಓಂ ನಮಃ ಶಿವಾಯ ಗ್ರೂಪದ ಪರವಾಗಿ ಶರಣು ಶರಣಾರ್ಥಿಗಳು ಧನ್ಯವಾದಗಳನ್ನು ತಿಳಿಸಿ, ಈಗ ನಮ್ಮ ಶರಣಾನಂದ ಪೂಜ್ಯರು ಕೂಡ 5 ನಿಮಿಷ ಗುರುಗಳ ಬಗ್ಗೆ
ಮಾತನಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ. ಆ ನಂತರ 5 ನಿಮಿಷ ಎಲ್ಲರೂ ಕೂಡ ಆ ಗುರುವಿನ ಪ್ರೀತಿಗೆ ಪಾತ್ರ ಆಗೋಣ, ಶ್ರದ್ಧಾಂಜಲಿ ಸಲ್ಲಿಸೋಣ ಅನ್ನುವಂಥದ್ದನ್ನ ತಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಪೂಜ್ಯರಾದ ಶರಣಾನಂದ ಪೂಜ್ಯರು ಕೂಡ ತಮ್ಮ ಒಂದು 5 ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊತೀನಿ. ಓಂ ನಮಃ ಶಿವಾಯ. ಚಿದಂಬರ ಮಠಾಧೀಶಂ ಸಿದ್ಧಾರ್ಥೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಮಾಂ ಭಜೇ. ಪ್ರಥಮದಲ್ಲಿ ಎನ್ನ ಉದ್ಧಾರ ಕರ್ತೃ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಅಭಿನವ ಶ್ರೀಗಳ ಶ್ರೀಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಪ್ಪಂಗಳ ಪವಿತ್ರ ಚರಣಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮೌನ ಯೋಗಿ ಗುರುನಾಥರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ಯಜಗುಣ ಶಿವಯೋಗಿಗಳಿಗೆ ಶಿವಯೋಗಿಗಳ ಗ್ರಂಥಕ್ಕೆ ಟೀಕಾ ತತ್ಪರ್ಯ ಬರೆದು ಶತವರ್ಷ ಬಾಳಿ ಬೋಧಿಸಿದಂತ ಮಹದೋಪಕಾರಿಗಳಾದಂತ ಸೂತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಆರೂಢ ಜ್ಯೋತಿ ಶಿವಪುತ್ರಪ್ಪಗಳ ಪವಿತ್ರ ಚರಣಕ್ಕೆ ನಮಸ್ಕರಿಸಿ ಶ್ರದ್ಧೆ ಕಾಲದ ಉಭಯ ಮಠದ ಪೀಠಾಧೀಶರು ಶ್ರೋತ್ರೀಯ ಬ್ರಹ್ಮನಿಷ್ಠರು ಸದ್ಗುರುಗಳಾದ ಅಭಿನವ ಸಿದ್ಧಾರೂಢಪ್ಪಂಗಳ ಪವಿತ್ರ ಚರಣಕ್ಕೆ ನಮಸ್ಕರಿಸಿ ಬಸವಾದಿ ಶರಣರನ್ನು ಸ್ಮರಣೆ ಮಾಡುತ್ತಾ ನಮ್ಮ ನಿಮ್ಮೆಲ್ಲರ ಕುರಿತು ನಿರಂತರವಾಗಿ ಉಪದೇಶಗೈತ ಬಂದಂತ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶಂಕರಾನಂದಪ್ಪಗಳ ಪವಿತ್ರ ಚರಣಕ್ಕೆ ನಮಸ್ಕರಿಸಿ ಜ್ಞಾನ ವೃದ್ಧರು ವಯೋವೃದ್ಧರಾದಂತ ಹಿರಿಯ ಚೇತನ ಉಣ್ಣಿಬಾಯಪ್ಪಗಳ ಪವಿತ್ರ ಚರಣಕ್ಕೆ ನಮಸ್ಕರಿಸುತ್ತಾ ಯಾವ ಲಿಂಗೈಕ್ಯ ಬ್ರಹ್ಮಲೀನ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳು ಮಣ್ಣಿನ ದಿವಸ ದೇಹ ತ್ಯಾಗ ಮಾಡಿದರು. ನಿನ್ನಿನ ದಿವಸ ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲರೂ ಪಾಲ್ಗೊಂಡಿರಿ ಪುಣ್ಯಾತ್ಮರೇ. ಮಹಾತ್ಮರು ದೇಹ ಯಾಗ ತ್ಯಾಗ ಮಾಡ್ತಾರ ಅಂದ್ರ ಅವರು ಪುಣ್ಯದಂತೆ ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರ ತಮ್ಮ ಪುಣ್ಯ ಕಾರ್ಯವನ್ನೇ ಮಾಡಿ ಮುಂದ ದೇಹ ತ್ಯಾಗ ಮಾಡ್ಬೇಕಾದ್ರೂ ಅವರು ಹೆಂಗ್ ಬಿಡ್ತಾರ ದೇಹ ಅಂದ್ರ ನಾವು ದೇಹ ಬಿಡುದು ಅವ್ರ ದೇಹ ಬಿಡುದು ಫರಕ್ ಆಗ್ತದ. ನಮ್ಮ ಮುಂದಿನ ಗುರಿ ಹಿಂದಿನ ಗುರಿ ಇರಂಗಿಲ್ಲ. ಅವ್ರು ಗುರಿ ಅಂದ್ರ ಗುರುಗಳಿಗೆ ಗುರಿ ಇರ್ತದ. ಮುಂದ ಎಲ್ಲಿ ಹೋಗಬೇಕು, ನಾವು ಮುಂದ ಏನು ಮಾಡ್ಬೇಕು, ಮುಕ್ತರಾಗ್ತಿದ್ರು ಅಂದ್ರ ಗುರಿ ಇರಂಗಿಲ್ಲ, ದೇಹ ತ್ಯಾಗ ಮಾಡಿಬಿಡ್ತಾರ. ಮುಂದಿನ್ನು ಕೆಲಸ ಇತ್ತು ಅಂದ್ರ ಆ ಕೀಡಿ ನೋಡ್ರಿ, ಕೀಡಿ ಏನ್ ಇರ್ತೈತಲ್ಲ, ಈ ಜನ್ಮ ಬಿಡ್ಬೇಕಾದ್ರ ಮುಂದಿನ ನೇಡಿ ದಂಡಿಗೆ ಅದು ಕೈ ಕಾಲಿಗೆ ಅದು ಮುಂದಿನ ಕೊಲ್ಲೆ ಹತ್ತಿತ್ತು ಅಂದ್ರ ಅವಾಗ ಹಿಂದಿಂದ ಕಿತ್ತದ. ಹಿಂದಿಂದ ಕಿತ್ಲಿಲ್ಲ ಅಂದ್ರೆ ಎಷ್ಟು ವರ್ಷ ಆದ್ರೂ ಮತ್ತ ಅದ್ರಾಗೆ ಇದ್ದು ಬೋಧೆ ಮಾಡ್ತಾ ಇದ್ದಾರೆ. ಮುಂದ ಮುಕ್ತರಾಗುವುದು ಎಲ್ಲ ಗುರುತಾಗ್ತದ ಅವ್ರಿಗೆ. ನನಗ ಸಾಕಿನ್ನ, ನಾನು ಕೃತಕೃತ್ಯ ಅದೇ, ಧನ್ಯನಾದೆ, ನನಗಿಂತ ಭಕ್ತರು ಸಿಕ್ಕರು, ನಾನು ಬಯಸಿದ್ದೆಲ್ಲ ಆಯ್ತು, ಇನ್ನೆಲ್ಲರೂ ಮುಂದುವರಿಸ್ಕೊಂಡು ಹೋಗ್ತಾರ ಅಂತೇಳಿ ದೇಹ ತ್ಯಾಗ ಮಾಡ್ತಾರ. ಗುರುಗಳ ಸಾಮರ್ಥ್ಯ ಏನಿರ್ತೈತಿ, ಏನ್ ಮಾಡ್ಬೇಕಂತ ಬಂದಿರ್ತಾರ ಅದನ್ನ ಮಾಡ್ತಾರ. ಅವರು ಯಾಕೆ ಬಂದಿರ್ತಾರ ಅಂದ್ರ ಸರ್ವ ಮುಮುಕ್ಷಗಳ ಪುಣ್ಯದ ವೃಂದ ಸರ್ವಜ್ಞನು ಅವತರಿಸಬೇಕೆಂದ ಸಾಕ್ಷಾತ್ ಸರ್ವಜ್ಞ ಬಂದಿದ್ದ ಗುರು ರೂಪದಿಂದ. ಸಾಕ್ಷಾತ್ ಪರಮಾತ್ಮನೇ ಗುರು ರೂಪದಿಂದ ಬಂದಿರ್ತಾನ. ಅವರು ಯಾರ್ಯಾಕಿರಲ್ರಿ ಅವರು ಯಾರ್ಯಾವ ಇರಲಿ, ಅವ್ರು ಇರ್ಲಿ, ಎಲ್ಲೇ ಇರ್ಲಿ, ಗುರು ರೂಪದಿಂದ ಅಲ್ಲಿ ಅವತರಿಸಬೇಕಂತ ಹೇಳ್ತಾ ಇದ್ದಾನೆ. ಅಲ್ಲಿ ಹುಟ್ಟಬಾರ್ದಾಗಿತ್ತು, ಇವ್ರು ಇಲ್ಲಿ ಹುಟ್ಟಬೇಕಾಗಿತ್ತು, ಅಲ್ಲಿ ಹುಟ್ಟಿದ್ ಹಿಂಗಾಗ್ಯದ. ಎಲ್ಲಾಕು ಹುಟ್ಟಲ್ರ ಅವ್ರು, ಹುಟ್ಟು ಎಣಿಸ್ಬೇಡ ತಿಳಿಯಾರ ಅವ್ರು.
ಮೂಲ ಎಣಿಸ್ಬೇಡ್ರಿ. ತಾಯಿಯ ಮೂಲ, ಗುರುವಿನ ಮೂಲ, ನದಿಯ ಮೂಲ ಎಣಿಸ್ಬಾರ್ದು. ಮೂಲ ಎಣಿಸದೆ ನಾವು ಹೆಂಗ ಮಾಡ್ಬೇಕು ಅಂದ್ರ ನದಿ ಎಲ್ಲಿಂದ ಬತ್ತು ಅಂತ ಹುಡುಕ್ಲಾಕ್ ಹೋಗ್ಬಾರ್ದು. ತಾಯಿಯ ಮೂಲ ಹುಡುಕ್ಲಾಕ್ ಹೋಗ್ಬಾರ್ದು. ನಮಗ್ ಜನ್ಮ ಕೊಟ್ಟಾಳಂದ್ರ ತಾಯಿನೇ. ಗುರುವಿನ ಮೂಲ ಹುಡುಕ್ಲಾಕ್ ಹೋಗ್ಬಾರ್ದು. ಅವ್ರು ಗುರು ಅಂದ್ರ ಗುರುವನೇ. ಅಂತ ಗುರುಗಳು ನಮಗ ಅವರು ಯಾವ ಇದ್ರಲ್ಲಿ ಜನನ ಆಗಲಿ, ಆದ್ರೆ ಎಲ್ಲರನ್ನ ತಗೊಂಡು ಎಲ್ಲರಿಗೆ ಭಕ್ತಿಯ ಮಾರ್ಗವನ್ನು ಹೇಳಿ ಬಸವಣ್ಣನವರದ್ದು ಎಲ್ಲ ಸಾಧನೆಗಳನ್ನು ತಾವು ಮಾಡಿ ಭಕ್ತರಿಗೆ ಬೋಧಿಸಿತಕ್ಕಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು, ತಪಸ್ವಿಗಳು, ಜ್ಞಾನಿಗಳು ಮತ್ತು ಕಾಯಕ ಯೋಗಿಗಳು ಅಂದ್ರೂ ಪರವಾಗಿಲ್ಲ. ಕಾಯಕ ಅಂದ್ರ ಯಾವಾಗ ಎಲ್ಲಾ ಕಡೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದರು, ಸಂಚಾರ ಮಾಡ್ತಿದ್ರು. ಅಂತ ಸೂತ್ರೀಯ ಬ್ರಹ್ಮನಿಷ್ಠ ಸದ್ಗುರುಗಳು ನಮ್ಮ ನಿಮ್ಮೆಲ್ಲರನ್ನು ಅಗಲ್ಯಾರ ಅಂತದಕ್ಕಿಂತ ಅಗಲಿಲ್ಲ. ಅವರು ಆಗ್ಲಿಲ್ಲ. ಹೆಂಗ ಅಂದ್ರ ಎಲ್ಲಾರು ಒಂದು ಮೇಣಬತ್ತಿ ಏನ್ ಹಚ್ಕೊಂಡಿರ್ತಿರಲ್ಲ, ಯಾವ ಬೆಳಕಿನಿಂದ ಯಾವ ಬೆಳಕ ಮಾಡಿಕೊಂಡಿರ್ತಲ್ಲ ಆ ಬೆಳಕಿನ್ಯಾಗ ಬೆಳಕ ಲಯ ಆಗಿರ್ತದ. ಇಲ್ಲಿ ಪ್ರಾರಬ್ಧ ಎಂಬುದು ಬಸವಣ್ಣವರು ಆ ಶಿವನ ಪ್ರಕಾಶವನ್ನು ಬೆಳಗಿ ನಮ್ಮೊಳಗೂ ಬೆಳಗಿ ಹೊರಗನು ತಮ್ಮೊಳಗುನು ಬೆಳಗುಕೊಂಡು ಅಲ್ಲಿ ಏನಾಗ್ತದಂದ್ರ ಶಿವನ ಪ್ರಕಾಶ ಎಲ್ಲಿ ಅಡಗುತ್ತದಂದ್ರ ಮತ್ತೆ ಶಿವನಲ್ಲಿ ಲಯ ಆಗ್ತದ. ನಮಗೂ ಆ ನಮ್ಮ ಒಳಗಿದ್ದಂತ ಬೆಳಕವನ್ನು ಗುರುಪಾದ ಸೇವೆಯಿಂದ ಗುರು ಮುಟ್ಟಿ ಬೆಳಕವನ್ನು ತೋರಿಸಿ ಅವರು ಏನಾದ್ರು ಅಂದ್ರ ಬ್ರಹ್ಮಲೀನರಾದರು. ಬ್ರಹ್ಮಲೀನ ಅಂದ್ರೆ ಪರಿಪೂರ್ಣರಾದರು. ಅದಕ್ಕ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮೇವಾವ ಶಿಷ್ಯತೆ ಅಂದಂತೆ ಎಲ್ಲರೂ ಪೂರ್ಣನೇ ಅದ. ಕಾಣಿಸುವುದು ಪೂರ್ಣನೇ, ಇದ್ದಿದ್ದು ಪೂರ್ಣನೇ, ತೋರುವುದು ಪೂರ್ಣನೇ ಅಂತ ಹೇಳುತ್ತಾ ಈ ಪೂರ್ಣ ಸ್ವರೂಪವನ್ನು ನಮ್ಮ ನಿಮ್ಮೆಲ್ಲರಿಗೆ ತಿಳಿಸಿದಂತ ಆ ಲಿಂಗಕ್ಕೆ ಆದಂತ ಆ ಪರಮ ಪೂಜ್ಯರ ಪಾದಕ್ಕೆ ನನ್ನ ಪುಷ್ಪವನ್ನು ಪುಷ್ಪ ರೂಪವಾಗಿ ಅರ್ಪಿಸಿ ಮಂಗಲ ಹೇಳ್ತೇನೆ. ಶರಣರಿಗೆ ಶರಣಾರ್ಥಿಗಳು.